ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ. ಈ ನ್ಯಾಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂತ ಹುದ್ದೆಗಳು ಖಾಲಿ ಇರುವಂಥದ್ದು. ಅಂದ್ರೆ ಕಿರಿಯ ನ್ಯಾಯಾಲಯ ಸಹಾಯಕರು ಅಥವಾ ಕಿರಿಯ ನ್ಯಾಯಾಲಯದ ಸಹಾಯಕರು ಅಂತ ಹುದ್ದೆಗಳು ಖಾಲಿ ಇರುವಂಥದ್ದು. ಭಾರತದಾದ್ಯಂತ ಒಟ್ಟಾರೆಯಾಗಿ 241 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂತ ಏನು ಹುದ್ದೆ ಅದಲ್ರಿ, ಇದು ಗ್ರೂಪ್ ಬಿ ಹುದ್ದೆ ಸ್ನೇಹಿತರೆ. ಪ್ರತಿ ತಿಂಗಳಿಗೆ 35,400 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತ ಒಂದು ಹುದ್ದೆ ಇದು. ಈ ಬೇಸಿಕ್ ಪೇಮೆಂಟ್ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ ಎಲ್ಲ ಸಿಗ್ತದ. ಆ ಅಲವೆನ್ಸಸ್ ಎಲ್ಲ ಸೇರಿಸಿದ್ರೆ ಪ್ರತಿ ತಿಂಗಳಿಗೆ 72,040 ರೂಪಾಯಿ ನಿಮ್ಮ ಕೈಗೆ ಸಿಗುವಂಥದ್ದು. ಓಕೆ ರೀ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಾಕ್ ಪ್ರಾರಂಭ ದಿನಾಂಕ ಫೆಬ್ರವರಿ 5, 2025. ಅರ್ಜಿ ಸಲ್ಲಿಸ್ಲಾಕ್ ಕೊನೆಯ ದಿನಾಂಕ ಮಾರ್ಚ್ 8, 2025 ಆಗಿರ್ತದೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಡಿಗ್ರಿ ಪಾಸ್ ಮಾಡಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಈ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಥವಾ ಕಿರಿಯ ನ್ಯಾಯಾಲಯ ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು. ಆಮೇಲೆ ಇಂಗ್ಲಿಷ್ ಟೈಪಿಂಗ್ ಒಳಗ ಪ್ರತಿ ನಿಮಿಷಕ್ಕೆ 35 ಪದಗಳ ಸ್ಪೀಡಿನಲ್ಲಿ 35 ವರ್ಡ್ ಪರ್ ಮಿನಿಟ್ ಸ್ಪೀಡಿನಲ್ಲಿ ಟೈಪ್ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿರಬೇಕು. ಕಂಪ್ಯೂಟರ್ ಒಳಗೆ ಟೈಪ್ ಮಾಡೋದಿರ್ತದೆ ಸ್ನೇಹಿತರೆ. ಕಂಪ್ಯೂಟರ್ ಒಳಗೆ ನೀವು ಪ್ರತಿ ನಿಮಿಷಕ್ಕೆ 35 ವರ್ಡ್ಗಳ ಸ್ಪೀಡಿನಲ್ಲಿ ಟೈಪ್ ಮಾಡುವಂತ ಸಾಮರ್ಥ್ಯ ನೀವು ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. SC ST ಕೆಟಗರಿಯ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕೆಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು. ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ ಮತ್ತು OBC ಕೆಟಗರಿಯ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. SC ST ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ನೆಕ್ಸ್ಟ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಮೇಲೆ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ, ಕಂಪ್ಯೂಟರ್ ನಾಲೆಜ್ ಟೆಸ್ಟ್, ಟೈಪಿಂಗ್ ಟೆಸ್ಟ್, ಆಮೇಲೆ ಇಂಟರ್ವ್ಯೂ 4 ಹಂತಗಳ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಇರುವಂತದ್ರಿ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇರುವಂತದ್ದು. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ ಗಳಿರ್ತಾವ. ಆ 4 ಆಪ್ಷನ್ಸ್ ಗಳಲ್ಲೇ ಸರಿಯಾದ ಒಂದು ಉತ್ತರ ಇರ್ತದ, ಆ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿಯ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇರುವಂತದ್ದು. ಆಮೇಲೆ ಈ ಎಕ್ಸಾಮ್ ಇಂಗ್ಲಿಷ್ ಭಾಷೆಯಲ್ಲಿ ಇರುವಂತದ್ದು. ಈ 100 ಮಾರ್ಕ್ಸಿಂದ ಎಕ್ಸಾಮ್ ಸಿಲೆಬಸ್ ನೋಡೋದಾದ್ರೆ ಜನರಲ್ ಇಂಗ್ಲಿಷ್ಗೆ ಸಂಬಂಧಿಸಿದಂಗ 50 ಮಾರ್ಕ್ಸಿನ ಪ್ರಶ್ನೆಗಳನ್ನ ಕೇಳಲಾಗ್ತದ. ಜನರಲ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದಂಗ 25 ಮಾರ್ಕ್ಸ್, ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಗ 25 ಮಾರ್ಕ್ಸ್. ಈ ರೀತಿ 100 ಮಾರ್ಕ್ಸಿಂದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ. ಅದೇ ರೀತಿ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಕೂಡ ಇರ್ತದೆ. ಇದು 25 ಮಾರ್ಕ್ಸಿಂದ ಟೆಸ್ಟ್ ಸ್ನೇಹಿತರೆ. ಈ 2 ಎಕ್ಸಾಮ್ಗಳು ಸೇರಿ 2 ತಾಸು ಸಮಯಾವಕಾಶ ಇರ್ತದೆ. 2 ತಾಸು ಸಮಯಾವಕಾಶದೊಳಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬಿಡಿಸಬೇಕಾಗ್ತದೆ. ಸೀರಿಯಲ್ ನಂಬರ್ 1 ಮತ್ತು 2. ನೆಕ್ಸ್ಟ್ ಸೀರಿಯಲ್ ನಂಬರ್ 3. ಸೀರಿಯಲ್ ನಂಬರ್ 3ರಲ್ಲಿ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತದೆ ಸ್ನೇಹಿತರೆ. ಅಂದ್ರೆ ನಿಮ್ದು ಟೈಪಿಂಗ್ ಸ್ಪೀಡ್ ಅನ್ನ ಚೆಕ್ ಮಾಡ್ತಾರೆ. 10 ನಿಮಿಷ ಸಮಯಾವಕಾಶ ಇರ್ತದ್ರಿ. 10 ನಿಮಿಷ ಟೈಪಿಂಗ್ ಮಾಡಕ್ ಕೊಡ್ತಾರ. ಕಂಪ್ಯೂಟರ್ನಲ್ಲಿಯೇ ಟೈಪಿಂಗ್ ಮಾಡೋದಿರ್ತದ. 35 ವರ್ಡ್ ಪರ್ ಮಿನಿಟಿನ ಸ್ಪೀಡಿನಲ್ಲಿ ನೀವು ಟೈಪ್ ಮಾಡ್ತಾ ಇದ್ದೀರಿ ಏನಿಲ್ಲ ಅಂತ ಚೆಕ್ ಮಾಡೋದಕ್ಕಾಗಿ ಈ ಒಂದು ಟೆಸ್ಟ್ ತಗೊಳ್ತಾರೆ ಸ್ನೇಹಿತರೆ. 3% ಎರರ್ ಇದ್ರೂ ಕೂಡ ಅಥವಾ ಮಿಸ್ಟೇಕ್ ಟೈಪ್ ಮಾಡಿದ್ರು ಕೂಡ ಅಪ್ ಟು 3% ತಕ ಅಲೌಡ್ ಮಾಡ್ತಾರೆ ಸ್ನೇಹಿತರೆ. 3% ಕಿನ್ನ ಹೆಚ್ಚಿಗೆ ನಿಮ್ದು ಮಿಸ್ಟೇಕ್ ಮಾಡಿದ್ರೊಳಗೆ ಇತ್ತು ಅಂತಂದ್ರೆ ನಿಮ್ಮನ್ನ ಇಲ್ಲಿ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ. ನೆಕ್ಸ್ಟ್ ಇದಾದ್ಮೇಲೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತ ಇರ್ತದೆ ಸ್ನೇಹಿತರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲೇ ಇರುವಂತದ್ದು. ಈ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಒಳಗೆ ಪ್ಯಾಸೇಜ್ ಆಗಿರಬಹುದು, ಪ್ರಿಸೈಸ್ ರೈಟಿಂಗ್ ಆಗಿರ್ಬೋದು, ಎಸ್ಸೆ ರೈಟಿಂಗ್ ಆಗಿರ್ಬೋದು. ಈ ರೀತಿಯ ಒಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆಗಿರ್ತದ. ಇದು ಕೂಡ 2 ತಾಸು ಸಮಯಾವಕಾಶ ಇರ್ತದೆ. ಸೀರಿಯಲ್ ನಂಬರ್ 1 ಮತ್ತು ಸೀರಿಯಲ್ ನಂಬರ್ 2 ಟೆಸ್ಟ್ಗಳೇನದಾವಲ್ರಿ, ಇದರೊಳಗೆ ಕ್ವಾಲಿಫೈ ಆಗಿರುವಂತ ಅಭ್ಯರ್ಥಿಗಳನ್ನ ಸೀರಿಯಲ್ ನಂಬರ್ 3 ಮತ್ತು ಸೀರಿಯಲ್ ನಂಬರ್ 4 ಅಂದ್ರೆ
ಟೈಪಿಂಗ್ ಟೆಸ್ಟ್ ಮತ್ತು ಡಿಸ್ಕ್ರಿಪ್ಟಿವ್ ಟೆಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ಈ ಟೈಪಿಂಗ್ ಟೆಸ್ಟ್ ಮತ್ತು ಡಿಸ್ಕ್ರಿಪ್ಟಿವ್ ಟೆಸ್ಟ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 3 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಮೇಲಿನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್, ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಗಳ ಸಲ್ಲಿಸುವಂತಿಲ್ಲ ಸ್ನೇಹಿತರೆ. ಇನ್ ಕೇಸ್ ನೀವು ಒಂದಕ್ಕಿಂತ ಹೆಚ್ಚು ಅರ್ಜಿಗಳ ಸಲ್ಲಿಸಿದ್ರಿ ಅಂತಂದ್ರೆ ಕೊನೆಗೆ ಯಾವ್ದು ಅರ್ಜಿ ಸಲ್ಲಿಸಿರ್ತಿರಲ್ರಿ, ಅಂದ್ರೆ ಲಾಸ್ಟ್ ಯಾವ್ದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಿರಲ್ರಿ ಅದನ್ನ ಗಣನೆಗೆ ತಗೊಳ್ತಾರೆ ಸ್ನೇಹಿತರೆ. ಆಮೇಲೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಏನು ಅಪ್ಲಿಕೇಶನ್ ಫೀ ತುಂಬಿರ್ತಿರಲ್ರಿ ಆ ಅಪ್ಲಿಕೇಶನ್ ಫೀ ರೀಫಂಡ್ ಮಾಡಲಾಗುವುದಿಲ್ಲ ಸ್ನೇಹಿತರೆ, ರೀಫಂಡ್ ಮಾಡಂಗಿಲ್ಲ ಸ್ನೇಹಿತರೆ. ಓಕೆ ರೀ. ಅಪ್ಲಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಅದೇ ರೀತಿ ಈ ಹುದ್ದೆಗಳಿಗೆ ಯಾವ ರೀತಿ ನಿಮ್ದು ಮೊಬೈಲ್ ಮೂಲಕನೇ ಅರ್ಜಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಆ ವಿಡಿಯೋದ ಲಿಂಕು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋ ನೋಡಿ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷೆಗಳ ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರ್ತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು ಮತ್ತು ಶಿವಮೊಗ್ಗಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುವಂಥದ್ದು. ಇದಿಷ್ಟು ಈ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.